ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹನೂರಿನ ಮೂವರ ಶೂಟೌಟ್ ಪ್ರಕರಣ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಬೆನ್ನಲ್ಲೇ ಕಳ್ಳಬೇಟೆ ತಡೆ ಶಿಬಿರಗಳಲ್ಲಿ ಜಿಲೆಟಿನ್ ಸ್ಫೋಟವಾಗಿದೆ. 3 ದಿನಗಳ ಬಳಿಕ ಸ್ಫೋಟಕದ ಮಾಹಿತಿ ಈಗ ರಿವೀಲ್ ಆಗಿದೆ. ಹಳೆ ಮುರದಟ್ಟಿ, ಮಿಂಚಿನಾರೆಹಳ್ಳ, ನಾಲಾಬೋಳಿ ಶಿಬಿರದಲ್ಲಿ ಜಿಲೆಟಿನ್ ಸ್ಫೋಟ ಆಗಿತ್ತು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಜಿಲೆಟಿನ್ ಅನ್ನ ಬಳಕೆ ಮಾಡಿ ಕಿಡಿಗೇಡಿಗಳು ಸ್ಫೋಟಿಸಿದ್ದಾರೆ. ಕಳ್ಳಬೇಟೆ ತಡೆಯ ಶಿಬಿರಗಳು ಏನಿತ್ತು ಆ ಒಂದು ಶಿಬಿರದ ಸಿಬ್ಬಂದಿಯನ್ನ ಹಾಗಾದ್ರೆ ಟಾರ್ಗೆಟ್ ಮಾಡಿ ಈ ರೀತಿ ಸ್ಫೋಟವನ್ನ ಮಾಡಿದ್ದಾರಾ? ಈ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಶಿಬಿರದಲ್ಲಿ ಯಾರು ಇಲ್ಲದೆ ಇರುವಂತ ಕಾರಣಕ್ಕಾಗಿ ಸಂಭವಿಸಬಹುದಾದ ದೊಡ್ಡ ಅನಾಹುತ ಅಲ್ಲಿ ತಪ್ಪಿದೆ. ಶೂಟೌಟ್ ಬಳಿಕ ಸಿಬ್ಬಂದಿ ಶಿಬಿರಕ್ಕೇನೆ ಹೋಗಿರೋದಿಲ್ಲ. ಯಾವಾಗ ಈ ರೀತಿಯಾದಂತಹ ಶೂಟೌಟ್ ಪ್ರಕರಣ ನಡೆಯುತ್ತೆ, ಏನು ಗೊಂದಲಗಳಾಗತ್ತೆ, ಅದಾದ ಮೇಲೆ ಸಿಬ್ಬಂದಿ ಯಾರು ಕೂಡ ಆ ಶಿಬಿರಕ್ಕೆ ಹೋಗ್ತಾ ಇರಲಿಲ್ಲ. ಕಳ್ಳಬೇಟೆ ತಡೆ ಶಿಬಿರ ಅಂತ ಹೇಳಿ ಮಾಡಿದ್ರು ಕೂಡ ಆ ಶಿಬಿರಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ. ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಸಿಬ್ಬಂದಿಗೆ ಈಗ ಆತಂಕ ಎದುರಾಗಿದೆ. ಸುರಕ್ಷತೆನೇ ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹನೂರು ಭಾಗದಲ್ಲಿ ನಡೆದ ಮೂವರ ಶೂಟೌಟ್ ಪ್ರಕರಣದ ನಂತರದಲ್ಲಿ ಕಾವೇರಿ ವನ್ಯಧಾಮದ ಅರಣ್ಯ ಸಿಬ್ಬಂದಿಯಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಜಿಲೆಟಿನ್ ಸ್ಫೋಟಗೊಳಿಸಿ ಅದರ ಪರಿಣಾಮ ಯಾವ ರೀತಿ ಆಗಿದೆ, ಹೇಗೆ ಸುಟ್ಟು ಕರಕಲಾಗಿದೆ ಮೆಷಿನ್ಸ್ಗಳೆಲ್ಲವೂ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಅರಣ್ಯದಲ್ಲಿ ಕಳ್ಳಬೇಟೆಯನ್ನ ತಡೆಯೋದಕ್ಕೆ ಅಂತ ಹೇಳಿ ನಿರ್ಮಾಣ ಮಾಡಿರುವಂತ 3 ಶಿಬಿರಗಳಲ್ಲಿ ಜಿಲೆಟಿನ್ ಅನ್ನ ಬಳಕೆ ಮಾಡಿ ಸ್ಫೋಟ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸ್ಫೋಟಕ್ಕೆ ಯಾವ ರೀತಿಯಾಗಿ ಆಗಿದೆ ಗಮನಿಸ್ತಾ ಇದ್ದೀರಾ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ. ಸುರೇಂದ್ರ, ಹನೂರಿನ ಶೂಟೌಟ್ ಪ್ರಕರಣ ಅದಾದ ನಂತರದಲ್ಲಿ ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಜಿಲೆಟಿನ್ ಸ್ಫೋಟ ಅಂತ ಹೇಳಿದ್ರೆ ಇದು ಯಾವಾಗ ಆಗಿತ್ತು? ಆ ಸ್ಫೋಟದ ಮಾಹಿತಿ ಇಲ್ಲಿವರೆಗೂ ಕೂಡ ಸೀಕ್ರೆಟ್ ಆಗಿದ್ಯಾಕೆ? ಕಾವೇರಿ ವನ್ಯಧಾಮ ವ್ಯಾಪ್ತಿಯಲ್ಲಿ ಎನ್ಕೌಂಟರ್ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕಳ್ಳಬೇಟೆ ತಡೆ ಶಿಬಿರಗಳ ಮೇಲೆ ದುಷ್ಕರ್ಮಿಗಳು ಒಂದು ಜಿಲೆಟಿನ್ ಕಡ್ಡಿಗಳನ್ನ ಬಳಸಿ ಸ್ಫೋಟಕ ದಾಳಿಯನ್ನ ನಡೆಸಿರೋದು ತಡವಾಗಿ ಬೆಳಕಿಗೆ ಬಂದಿದೆ. ಈ ಘಟನೆ ಆಗಸ್ಟ್ 15ರಂದೇ ನಡೆದಿದೆ. ಏನಂತಂದ್ರೆ ಈ ಶೂಟೌಟ್ ಪ್ರಕರಣದಲ್ಲಿ 3 ಮೃತಪಟ್ಟ ನಂತರ ಮಾಹಿತಿ ವೇಗವಾಗಿ ಹರಡಿಸಿದಂತೆ ಅಲ್ಲಿದ್ದಂತ ಸ್ಥಳೀಯ ನಿವಾಸಿಗಳು ಮತ್ತೆ ಈ ಕುಟುಂಬಸ್ಥರು ಇರ್ಬೋದು, ಜೊತೆಗೆ ಇನ್ನಿತರ ಕಿಡಿಗೇಡಿಗಳು ಇರ್ಬೋದು, ಅವರೆಲ್ಲರೂ ಕೂಡ ಕಳ್ಳಬೇಟೆ ತಡೆ ಶಿಬಿರಗಳು ಮತ್ತು ಅರಣ್ಯ ಇಲಾಖೆ ವಸತಿ ಗೃಹಗಳು ಮತ್ತು ಅರಣ್ಯ ಇಲಾಖೆ ವಾಹನಗಳ ಮೇಲೆ ಒಂದು ವ್ಯಾಪಕವಾದ ದಾಳಿಯನ್ನ ಮಾಡ್ತಾರೆ. ಆ ದಾಳಿಯಲ್ಲಿ ಈ ಜಿಲೆಟಿನ್ ಕಡ್ಡಿಯನ್ನ ಬಳಸಿ ಈ ಕಳ್ಳಬೇಟೆ ತಡೆ ಶಿಬಿರಗಳನ್ನ ಸ್ಫೋಟಿಸಿರುವಂತದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಯಾಕಂತಂದ್ರೆ ನಿನ್ನೆ ಅಷ್ಟೇ ಈ ಬಗ್ಗೆ ಹನೂರು ಪೊಲೀಸ್ ಠಾಣೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ದೂರನ್ನ ಕೊಟ್ಟಿದ್ದಾರೆ. ಈ ರೀತಿ ಕೊಚ್ಚನೂರು ವಲಯದ ಮಿಂಚಿನಾರೆಹಳ್ಳ ಮತ್ತು ನಾಲಾಬೋಳಿ ಹಾಗೂ ಹೊಳೆ ಮುರದಟ್ಟಿ ಕಳ್ಳಬೇಟೆ ತಡೆ ಶಿಬಿರಗಳ ಮೇಲೆ ಡೈನಮೈಟ್ ಮತ್ತು ಜಿಲೆಟಿನ್ ಕಡ್ಡಿಗಳನ್ನ ಬಳಸಿ ದುಷ್ಕರ್ಮಿಗಳು ಒಂದು ಸ್ಫೋಟವನ್ನು ನಡೆಸಿದ್ದಾರೆ. ಇನ್ನು ಸ್ಫೋಟದ ತೀವ್ರತೆಗೆ ಗೋಡೆಗಳು, ಪೀಠೋಪಕರಣ ಧ್ವಂಸವಾಗಿದೆ. ಇನ್ನು ದಟ್ಟ ಹೊಗೆಯ ಒಂದು ಏನ್ ಕುರುಹು ಇದೆ ಅದು ಇಡೀ ಕಟ್ಟಡದಲ್ಲ ಇದೆ. ಸ್ಫೋಟದ ತೀವ್ರತೆಗೆ ಶಿಬಿರದ ಗೋಡೆಗಳು ಕೂಡ ಸಂಪೂರ್ಣವಾಗಿ ಶಿಥಿಲವಾಗಿದೆ, ಒಳಗಿದ ವಸ್ತುಗಳು ಸುಟ್ಟು ಕರಚಾಗಿದೆ ಅಂತ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಈ ಬಗ್ಗೆ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಆಗಸ್ಟ್ 15ರಂದೇ ಏನ್ ಘಟನೆ ಆಯ್ತು, ಆ ಘಟನೆ ಬಳಿಕ ಉದ್ರಿಕ್ತರು ಮತ್ತೆ ದುಷ್ಕರ್ಮಿಗಳಿಂದ ಕಳ್ಳಬೇಟೆ ತಡೆ ಶಿಬಿರಗಳು ಹಾಗೂ ವಸತಿ ಗೃಹಗಳ ಮೇಲೆ ದಾಳಿ ನಡೆದಿತ್ತು. ಆಗಸ್ಟ್ 17ರಂದೇ ಈ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಅರಣ್ಯ ಇಲಾಖೆ ಹೊರಡಿಸಿತ್ತು. ಏನಂತಂದ್ರೆ 7 ಕಳ್ಳಬೇಟೆ ತಡೆ ಶಿಬಿರಗಳು, 9 ವಸತಿ ಗೃಹಗಳು, 4 ಬೈಕ್ಗಳು ಮತ್ತು 1 ಅರಣ್ಯ ಇಲಾಖೆ ಜೀಪ್ ಮೇಲೆ ದುಷ್ಕರ್ಮಿಗಳು ಹಾನಿಯನ್ನು ಉಂಟು ಮಾಡಿದ್ದಾರೆ, ವಾಹನಗಳನ್ನ ಜಖಂ ಮಾಡಿದ್ದಾರೆ ಅಂತ. ಅಲ್ಲೆಲ್ಲೂ ಕೂಡ ಇವರು ಜಿಲೆಟಿನ್ ಅನ್ನ ಬಳಸಿ ಸ್ಫೋಟ ಮಾಡಿದ್ರೆ ಅಂತ ತಿಳಿಸಿರ್ಲಿಲ್ಲ. ಆದ್ರೆ ನಿನ್ನೆ ಏನು ಅಲ್ಲಿ ಸ್ಥಳಕ್ಕೆ ಮತ್ತೆ ಎಲ್ಲ ಭೇಟಿ ಕೊಡ್ತಾರೆ. ಜೊತೆಗೆ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಕಳ್ಳಬೇಟೆ ತಡೆ ಶಿಬಿರಕ್ಕೆ ಭೇಟಿ ನೀಡಿದಂತ ವೇಳೆ ಈ ಜಿಲೆಟಿನ್ ಬಳಸಿ ಸ್ಫೋಟವನ್ನ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ದಿವ್ಯದಾಸ್, ಥ್ಯಾಂಕ್ ಯು ಸುರೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.